ಮದುವೆಯಾದ 3 ತಿಂಗಳಿಗೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ಗುಡ್ ನ್ಯೂಸ್. ಮಕ್ಕಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ ಆಂಕರ್ ಅನುಶ್ರೀ ಹಾಗೆ ರೋಷನ್. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸನ್ನು ಆಂಕರ್ ಅನುಶ್ರೀ ಹಾಗೆ ಒಂದು ರೋಷನ್ ರವರು ಕೊಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನು, ಅಷ್ಟಕ್ಕೆ ಏನಾಯಿತು, ಸೊ ಇವರೇನಾದರೂ ಗರ್ಭಿಣಿ ಆದ್ರ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ಒಂದು ಮನಬಿಚ್ಚಿ ಮಾತನಾಡಿದ್ದಾರೆ. ಸೊ ಇಷ್ಟು ದಿನ ಕೆಲಸ ಅಂತ ಯಾವಾಗಲೂ ಸಾಯ್ತಿದ್ದೆ, ಸೊ ಯಾವಾಗಲೂ ಆ್ಯಂಕರಿಂಗ್ ಅಂತ ಸಾಯ್ತಿದ್ದೆ. ಸೊ ಇದೀಗ ನಾನೊಂದಿಷ್ಟು ಲೈಫನ್ನು ಎಂಜಾಯ್ ಮಾಡಬೇಕು ಅಂತಕ್ಕಂಥ ಒಂದಿಷ್ಟು ನನಗೆ ಯೋಚನೆಗಳು ಬರ್ತಾ ಇವೆ. ಸೊ ನನ್ನ ಲೈಫನ್ನು ನಾನು ಕೆಲಸದಲ್ಲೇ ಕಳೀತಾ ಇದ್ದೀನಿ, ಸೊ ಕೆಲಸದಲ್ಲೇ ಮಾಡ್ತಾ ಇದ್ದೀನಿ, ಕೆಲಸವನ್ನೇ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಕೆಲಸ ಅಂತ ಬಡ್ಕೊಳ್ತಾ ಇರ್ತೀನಿ. ಸೊ ಆ ಕೆಲಸವನ್ನು ಬಿಟ್ಬಿಟ್ಟು ಕೆಲವೊಂದಿಷ್ಟು ಎಂಜಾಯ್ ಮಾಡಬೇಕು. ಸೊ ನನ್ನ ಪತಿಯೊಂದಿಗೆ ಅಂದರೆ ಅವರೊಂದಿಗೆ ತಿರುಗಾಡಿ, ಸೊ ಕೆಲವೊಂದಿಷ್ಟು ಎಂಜಾಯ್ ಮಾಡಿ ಟ್ರಿಪ್ಗಳನ್ನು ಮಾಡಬೇಕು. ಸೊ ನನ್ನ ತಂದೆ ತಾಯಿಗಳನ್ನು ನೋಡ್ಕೋಬೇಕು, ಹಾಗೆ ನನ್ನ ಅತ್ತೆ ಮಾವರ ಜೊತೆ ನಾನು ಚೆನ್ನಾಗಿ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಅವ್ರ ಜೊತೆ ಚೆನ್ನಾಗಿರಬೇಕು ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಅವರು ಒಂದು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಗುಡ್ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಮದುವೆ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾತನಾಡಿದ ಇವರು ಮಕ್ಕಳ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಿಮಗೆ ಮಕ್ಕಳು ಯಾವಾಗ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಮಾಧ್ಯಮದ ಮಿತ್ರರು ಅವರನ್ನು ಕೇಳಿದಾಗ ಖಂಡಿತವಾಗಿಯೂ ನಾನೇ ಮತ್ತು ರೋಷನ್ ರೆಡಿಯಾಗಿದ್ದೇವೆ. ಸೊ ದೇವರು ಕೊಡಬೇಕು, ದೇವರು ನಮಗೆ ಬ್ಲೆಸ್ಸಿಂಗ್ ಮಾಡಬೇಕು ಅಷ್ಟೇ. ಹಾಗೆ ನಾವು ಏನಾದರೂ ನಮಗೆ ಒಂದು ವೇಳೆ ಮಕ್ಕಳಾದರೆ ಸೊ ನಮ್ಮ ಮಕ್ಕಳನ್ನು ಖಂಡಿತವಾಗಿಯೂ ನಾವು ಒಂದು ಆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾಕಂತಂದರೆ ಇಷ್ಟೊಂದು ಒಂದು ಶ್ರೀಮಂತದಲ್ಲಿರುವ ವ್ಯಕ್ತಿ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ರೋಷನ್ ರವ್ರದ್ದು ಹತ್ತಿರ 100 ಕೋಟಿವರೆಗೂ ಒಂದು ಆಸ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿಯೇ ಇದೆ. ಸೊ ಆಂಕರ್ ಅನುಶ್ರೀ ಅವ್ರದ್ದು ಕೂಡ ತುಂಬಾನೇ ಒಂದು ಆಸ್ತಿ ಇದೆ. ಸೊ ಇಷ್ಟೊಂದು ಆಸ್ತಿಗಳನ್ನ ಇಟ್ಕೊಂಡು ಸೊ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದು ತಮ್ಮ ಮಕ್ಕಳನ್ನ ಸೊ ಒಂದು ಆಂಕರ್ ಅನುಶ್ರೀ ಅವರು ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಸೊ ಇದೊಂದು ಒಂದು ಒಳ್ಳೆಯ ನ್ಯೂಸ್ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಸೊ ಈಗೇನಾದ್ರೂ ಗರ್ಭಿಣಿ ಆಗಿದ್ದಾರೆ ಆಂಕರ್ ಅನುಶ್ರೀ ಅವರು ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ಸೊ ದೇವರು ನಮಗೆ ಬ್ಲೆಸ್ಸಿಂಗ್ ಮಾಡಲಿ, ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಒಂದು ಖುದ್ದಾಗಿ ಒಂದು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಸೊ ನಮ್ಮ ಮಕ್ಕಳನ್ನ ಖಂಡಿತವಾಗಿಯೂ ನಾವು ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಒಂದು ಹೇಳಿದ್ದಕ್ಕೆ ಸೊ ಎಲ್ಲ ಒಂದು ಕನ್ನಡ ಮಾಧ್ಯಮ ಮಿತ್ರರು ಒಂದು ಖುಷಿಯಾಗಿದ್ದಾರೆ. ಯಾಕಂತಂದ್ರೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಕನ್ನಡ ಕಲಿತಾ ಇರೋ ಮಕ್ಕಳು ಕೂಡ ಯಾವುದೇ ಒಂದು ತಂದೆ ತಾಯಿ ಕೂಡ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನು ಹಾಕ್ತಾ ಇಲ್ಲ. ಸೊ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರ್ಬೋದು, ಸೊ ಈ ತರಹದ ಒಂದು ಹಾದಿಯನ್ನು ಹಿಡಿತಾ ಇದ್ದಾರೆ. ಸೊ ಇದನ್ನೆಲ್ಲ ಬಿಟ್ಟು ನನ್ನ ಮಕ್ಕಳನ್ನ ನಾನು ಖಂಡಿತವಾಗಿಯೂ ಕನ್ನಡ ಮಾಧ್ಯಮ ಶಾಲೆಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಹೇಳಿರೋದು ಸೊ ಸಖತ್ತೆಲ್ಲೆಡೆ ವೈರಲ್ ಆಗಿ ಸೊ ಎಲ್ಲರೂ ಒಂದು ಒಳ್ಳೆಯ ಖುಷಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಸೊ ಒಂದು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ. ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ರು ಚೆನ್ನಾಗಿದ್ದಾರಾ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.